ಶುಭಾಶಯಗಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಒನ್ ಆ್ಯಂಡ್ ಓನ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು. ದರ್ಶನ್ ಅವರ ಬರ್ಡೇ ಪ್ರಯುಕ್ತ ಎಲ್ಲಿ ಅಂತ ಕೇಳಿದ್ರೆ ನೀವು ಆದಿಕವಿ ಪಂಪನ ಜನ್ಮಸ್ಥಳವಾದಂತಹ ಅಣ್ಣಿಗೆರೆಯಲ್ಲಿರುವಂತಹ ದರ್ಶನ್ ಅವರ ಅಭಿಮಾನಿಗಳು ಅವರು ಓದಂತಹ ಸರ್ಕಾರಿ ಶಾಲೆಯಲ್ಲಿ ಈಗ ಬೆಳೆದಿದ್ದಾರೆ. ಅದೇ ಒಂದು ಜಾಗಕ್ಕೆ ಹೋಗಿ ದರ್ಶನ್ ಅವರ ಹುಟ್ಟಿದ ಪ್ರಯುಕ್ತವಾಗಿ ಒಂದು ಅಳಿಲು ಸೇವೆ ಮಾಡಬೇಕು ಅಂತ ಮಾಡ್ತಾ ಇರುವಂಥ ದೃಶ್ಯಗಳು. ಹೌದು, ಇಲ್ಲಿರುವಂಥ ಅಭಿಮಾನಿಗಳು ಆ ಶಾಲೆಗೆ ಹೋಗ್ಬಿಟ್ಟು ಮಕ್ಕಳಿಗೆ ಬೇಕಾದಂಥ ಪುಸ್ತಕಗಳು, ಪೆನ್ಗಳು, ಬಾಳೆಹಣ್ಣುಗಳನ್ನ ವಿತರಣೆ ಮಾಡಿರೋದು ಕಂಡು ಬರ್ತಾ ಇದೆ. ಮುಂದಿನ ದಿನಮಾನಗಳಿಗೆ ಅವೆಲ್ಲ ಬಗೆಹರಿಸಿ ಅವರ ಅಭಿಮಾನಿಗಳ ಜೊತೆ ಅವರು ನಿಲ್ಲಿ ಆ ದೇವರ ಆ ಶಕ್ತಿ ಅವ್ರಿಗೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿರಿ. ಮುಂದಿನ ದಿನಮಾನಗಳಿಗೆ ಇಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡೋಣ. ನಿಮ್ಮ ಜೊತೆ ನಾವು ಇರ್ತೀವಿ, ನಮ್ಮ ಶಿಕ್ಷಕರು ಅಂತ ಇರ್ತೈತಿ, ಹುಡುಗರು ಇರ್ತಾರಂತ ಈ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೆ ಹೇಳ್ಕೊಂಡು ನಾನು ಕಲಿತಂಥ ಶಾಲೆ ಇವತ್ತು ನಾವು ಇಲ್ಲಿ ಬಂದು ನಿಂತು ಮಾತಾಡೋದು ಒಂದು ಭಾಳ ಖುಷಿಯಾದ ವಿಷಯ. ಯಾಕಂದ್ರೆ ಈ ಕೋಯಿಗಳು ನಾವು ಕಲ್ತೀವಿ, 7th ಇದ್ದಾಗ ಇದು ನಮ್ಮ ಕ್ಲಾಸ್. ಹೀಗಾಗಿ ಒಂದು ಖುಷಿ ಇಲ್ಲಿ ಬಂದು ನಾವು ನಿಂತು ಮಾತಾಡೋದು. ಅದ್ರ ಜೊತೆಗೆ ನಾವು ನಮ್ಮ ಒಂದು ಎಲ್ಲ ನಮ್ಮ ಕ್ಲಾಸ್ಮೇಟ್ ಹುಡುಗರೆಲ್ಲ ಬಂದು ಒಂದು ಗುರುವಂದನೆ ಕಾರ್ಯಕ್ರಮ ಮಾಡ್ಬೇಕಂತಂದು ಒಂದು ಟೀಚರ್ ಕಡೆ ಮೇಡಮ್ ಅವ್ರ ಕಡೆ ಬಂದಿದ್ವಿ. ಒಂದು ಸೆಕೆಂಡ್ ವಿಚಾರ ಮಾಡಲಾರ್ದ ಟೀಚರ್ ಎಲ್ಲ ನಮ್ಮ ಹಳೆಯವೆಲ್ಲ ಅಟೆಂಡೆನ್ಸ್ ಬುಕ್ ನಮ್ಮ ಕೈ ಕೊಟ್ಟರೆ ಅವ್ರು ಕೆಲಸ ಇದ್ದು ಹೋಗ್ಬಿಟ್ರೆ, ನಮ್ಮನ್ನ ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ರೆ ನಾವು ಅದನ್ನೆಲ್ಲ ನೋಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಆಯುರ ಆರೋಗ್ಯ ದಯಪಾಲಿಸ್ಲಿ. ಎಲ್ಲರ ಪರವಾಗಿ ನಾನು ಅವರಲ್ಲಿ ಹೊರಗೆ ಬರಲಿ, ಬಂದು ಒಳ್ಳೆ ಸಾಮಾಜಿಕವಾಗಿ ಕೆಲಸ ಮಾಡಲಿ ಅನ್ನೋದು ನಮ್ಮೆಲ್ಲರ ಉದ್ದೇಶ. ನಾನು ಶಾಲೆಗೆ ನಮಸ್ಕರಿಸುತ್ತಾ ನನ್ನ ಪ್ರೀತಿಯ ಯಜಮಾನರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಬಾಸ್ ಹೇಳ್ತಾ ಇದ್ರೆ ನನ್ನ ಹುಟ್ಟುಹಬ್ಬಕ್ಕೆ ಯಾವುದೇ ರೀತಿ ನೀವು ಕೇಕ್ ಮತ್ತು ಹಾರವನ್ನು ತರಬೇಡ್ರಿ, ಆದಷ್ಟು ಕೈಲಾದ ಸಹಾಯ ಮಾಡೋದು ಹೇಳಿ. ಆದರೆ ನಮ್ಮ ಜೊತೆಲಿಲ್ಲ, ಆದಷ್ಟು ಬೇಗ ಅವರ ಕಷ್ಟಗಳು ಬಗೆಹರಿಸಿ ಆದಷ್ಟು ಬೇಗ ಅವ್ರ ಜೊತೆ ನೀಡಿ ಅಂತ ನಾನು ಸಿದ್ಧರನ್ನು ಕೇಳ್ಕೊಳ್ತೇನೆ. ದರ್ಶನ್ ಅವರ ಬರ್ಡೇ ಪ್ರಯುಕ್ತ ಈ ಅಭಿಮಾನಿಗಳು ಮಾಡಿದಂಥ ಅಳಿಲು ಸೇವೆಗಳು ನಿಮಗೂ ಕೂಡ ಖುಷಿ ಕೊಟ್ಟಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.